ರೀ ಕಾಫಿ. ಹಾ ಬಾನು ಅಲ್ಲಿಡು ತಗೋತೀವಿ. ಜನರ ಕುಂದುಕೊರತೆಗಳು ಒಂದಷ್ಟು ಕಂಪ್ಲೇಂಟ್ಗಳು ಬಂದಿದೆ. ನಾನೇ ಖುದ್ದಾಗಿ ಅದರಿಂದ ಬಿದ್ದೀನಿ. ಅಂತೂ ನಿಮ್ಮ ಸಮಯ ಎಲ್ಲ ಸಮಾಜ ನೋಡೋದಕ್ಕೆ ಆಯ್ತಲ್ವಾ? ಸಂಸಾರ ನೋಡ್ಕೊಳ್ಳೋಕೆ ನೀನು ಇದೆಯಲ್ಲ ಬಾನು, ನನ್ಗೆ ಯಾವ ಚಿಂತೆ ಹೇಳು. ನಮ್ಮ ಸಂಸಾರದಲ್ಲಿ ನಾನು ಏನೇ ನಿರ್ಧಾರ ತಗೊಂಡ್ರು ಅದು ಸರಿಯಾಗಿ ತಗೋತೀನಲ್ವಾ? ಸರಿ ಅನ್ನೋದು ಅದೆಷ್ಟೋ ಸರ್ತಿ ನಿನ್ನ ನಡೆ ನೋಡಿ ಗೊತ್ತಾಗುತ್ತೆ ಬಾನು. ಹಾಗಾದ್ರೆ ನಾನೀಗೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನದು ಬಾನು? ನಮ್ಮ ವಿಜಯ್ಗೆ ಮದುವೆ ಮಾಡೋಣ ಅಂತಿದ್ದೀನಿ. ಇದ್ದಕ್ಕಿದ್ದ ಹಾಗೆ ಈ ತೀರ್ಮಾನ? ವಿಜಯ್ ಜಾತಕದಲ್ಲಿ ಏನೋ ಕಂಟಕ ಇದೆಯಂತೆ. ಅದು ಮೊದಲೇ ಗೊತ್ತಾಗಿದ್ದು ನಿಮ್ಮ ಪುಣ್ಯ ಅಂತ ಗುರೂಜಿ ಹೇಳಿದ್ರು. ಅವನಿಗೇನಾದ್ರೂ ಮದುವೆ ಮಾಡದೆ ಹೋದ್ರೆ ಅವನ ಪ್ರಾಣಕ್ಕೆ ಗಂಡಾಂತರ ಇದೆಯಂತೆ. ಹೇ ಬಾನು, ನೀನು ಗಾಬರಿ ಆಗ್ಬೇಡ. ನೀವೇನಂತೀರಾ? ಮಗನ ಮದುವೆ ವಿಷಯದಲ್ಲಿ ನನ್ನ ಒಪ್ಪಿಗೆಗಿಂತಲೂ ವಿಜಯನ ಒಪ್ಪಿಗೆ ಬಹಳ ಮುಖ್ಯ ಆಗುತ್ತಲ್ವಾ ಬಾನು? ನೀವು ಒಪ್ಪೋದು ಮುಖ್ಯ ರೀ. ವಿಜಯ್ ನನ್ನ ಮಾತು ತೆಗೆದುಹಾಕೋದಿಲ್ಲ. ನೀನು ಹೇಳಿದ್ದಕ್ಕೆ ನನ್ನ ನಾಲ್ಗೆ ಯಾವತ್ತಾದರೂ ಇಲ್ಲ ಅಂತ ಹೇಳಿದ್ಯಾ ಬಾನು? ಥ್ಯಾಂಕ್ಸ್ ರೀ. ಹಾಗಂತ ಅವನ ಮೇಲೆ ಒತ್ತಾಯ ಹೇರೋದು ಬೇಡ. ವಿಷಯ ಅವನಿಗೆ ಹೇಳು. ಅದನ್ನ ಯೋಚಿಸಿ ತೀರ್ಮಾನ ತಗೊಳ್ಳೋ ಸ್ವತಂತ್ರ ಅವನಿಗೆ. ನಾನು ನಮ್ಮ ವಿಜಯ್ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಬದುಕ್ತಾ ಇರೋಳು ರೀ. ಇದೆಲ್ಲ ಅವನ್ ಒಳ್ಳೇದಕ್ಕೆ. ಬಂದಿರೋ ಗಂಡ ಹತ್ರ ತೊಲಗಿಸೋದಕ್ಕೆ ಅವನ್ ಮದುವೆ ಆಗಲೇಬೇಕು. ಆಯ್ತು ಬಾನು. ಅಮ್ಮ ಅಮ್ಮ ಅಮ್ಮ, ಏನಾಗಲ್ಲ ಗಿಟ್ಟ, ಹುಷಾರು. ಉರಿ ಅಮ್ಮ, ಹುಷಾರು ಗಿಟ್ಟ, ಹುಷಾರು, ಅಳ್ಬೇಡ. ಏನ್ ಹೇಳ್ರು ಹರಿಕತೆ ನೋಡ್ತಿದ್ದೀರಾ? ಉರಿತಾ ಇದೆ. ಏನು ಎಲ್ರು ಸುಮ್ನೆ ಇದ್ದೀರಾ? ಸೆಲೆಬ್ರೇಷನ್ ಮಾಡ್ರು. ಗೀತಾ 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 ನಿಮ್ ಸೆಲೆಬ್ರೇಷನ್ ಕಾಲ್ ಕೊಟ್ಟು ಬೀಳ್ಸಿದೀರಾ, ಮೋಸ ಮಾಡಿ ಗೆದ್ದಿದ್ದೀರಾ. ಅದಕ್ಕೆ ಸಂಭ್ರಮ ಬೇರೆನಾ? ಮೋಸದಾಟ ಆಡಿ ಗೆಲ್ಲೋಕ್ ನೀವೇ ಬೇಕಾ? ನಿಮ್ ಜನ್ಮಕ್ಕಿಷ್ಟು. ಯಾವನ್ ಹೇಳ್ತಿದ್ಯಾ? ಮಾಡಿದ್ದು ಮೋಸ, ಮುಂದೆ ಇದ್ದಿದ್ದು ಗೀತಾ. ಸೋತ್ ಬಿಡ್ತೀವಿ ಅನ್ನೋ ಭಯಕ್ಕೆ ಕಾಲ್ ಕೊಟ್ಟು ಬೀಳ್ಸಿದ್ದು ನಿನ್ ಫ್ರೆಂಡು. ಶಟ ಪೈಸೆ ಸೋದಿದ್ದಕ್ಕೆ ನಮ್ಮೇಲ್ ಗೂಬೆ ಕುಡಿಸ್ತೀರಾ? ಎಡವಿ ಬಿದ್ದವಳು ಅವಳು. ಇಲ್ಲ ಸರ್, ಅವ್ರು ಕಾಲ್ ಕೊಟ್ಟು ಬೀಳ್ಸಿದ್ರು. ಏನೇ ಹೇಳ್ತಿದ್ಯಾ? ಹಾಗೇನಾದ್ರು ಆಗಿದ್ರೆ ಅಂಪೈರ್ ಫೌಲ್ ಅಂತಿದ್ರು. ಅವ್ರು ಇರೋದೇನಕ್ಕೆ ಸುಮ್ನೆನಾ? ವಿಜಯ್, ಟೆನ್ಷನ್ ಆಗ್ಬೇಡ, ಕೂಲ್ ಡೌನ್. ಅಂಪೈರ್ ಇದ್ರಲ್ಲ, ಅವರಿಗೆ ಕೇಳೋಣ. ರೋಹಿತ್ ಸರ್, ಅಡ್ಡಕಾಲ್ ಹಾಕಿ ಗೀತನ್ಗೆ ಬೀಳಿಸಿದ್ದು ನಿಜಾನಾ? ರೀ ರೋಹಿತ್, ನೀವು ಅಲ್ಲೇ ಇದ್ರಲ್ಲ, ಏನಾಯ್ತು ಅಂತ ಹೇಳ್ರಿ.
ಯಾಕ್ರೆ ತಲೆ ಬಗ್ಗಿಸ್ತೀರಾ? ಏನಾಯ್ತು ಅಂತ ನಿಜ ಹೇಳಿ. ಮೋಸ ಎಲ್ಲೂ ನಡೆದಿಲ್ಲ ಸರ್. ಗೀತಾನೇ ಎಡವು ಜಾರು ಬಿದ್ದಿದ್ದು. ವಿಜಯ್ ವಿಜಯ್ ವಿಜಯ್. ನಡೆದಿದೆ ಸರ್, ಮೋಸ ನಡೆದಿದೆ. ನೋಡಿ ಸರ್, ಸೋತಿರೋದಕ್ಕೆ ಇಲ್ದಿರೋದೆಲ್ಲ ಹೇಳ್ತಿದಾರೆ. ಸೊ ಇವತ್ತಿನ 2 ಗೇಮಲ್ಲಿ 2 ಗೆದ್ದು 2 ಪಾಯಿಂಟ್ ನಮ್ದಾಗಿದೆ. ನಾಳೆ ಒಂದೇ ಒಂದು ಗೇಮ್ ಗೆದ್ರೆ ಸಾಕು, ನೀನು ಕಾಲೇಜಿಂದ ಆಚೆ. ಅಮ್ಮ, ಅಕ್ಕ ಎಷ್ಟು ಚೆನ್ನಾಗಿ ಓಡ್ತಾಳೆ ಗೊತ್ತಾ? ಇವತ್ತು ಅವಳು ಏನಾದ್ರು ರನ್ನಿಂಗ್ ರೇಸಲ್ಲಿ ಪಾರ್ಟ್ ತಗೊಂಡಿದ್ರೆ ಪಕ್ಕ ಫಸ್ಟ್ ಪ್ರೈಸ್ ಬರೋದು. ಏ ದಡ್ಡ ಗೂಬೆ, ಓಟದಲ್ಲಿ ಪ್ರೈಸ್ ತಗೊಂಡ್ರೆ ಕಲಿಯೋದು ಓಡ್ ಹೋಗೋದನ್ನ. ಜೀವನದಲ್ಲಿ ಇನ್ನೊಬ್ಬರ ಜೊತೆ ಓಡೋದ್ರೆ ಮನೆಗೆ ಬರೋದು ಬಹುಮಾನ ಅಲ್ಲ, ಅವಮಾನ. ಅರ್ಥ ಮಾಡ್ಕೊಳ್ರೆ. ನನ್ನ ಮಾತು ಕೇಳಿದ್ರೆ ನೆಟ್ಟಗಿರ್ತೀರಾ. ಗೀತಾ ನನ್ನ ಮಾತು ಕೇಳಿದ್ದಕ್ಕೆ ಚಪ್ಪಾಳೆ ತಟ್ಟು ಬರ್ತೀನಿ ಅಂತ ಹೋಗಿದ್ದಾಳೆ. ಆಟ ಆಡ್ತೀನಿ ಅಂತಿದ್ರೆ ಕಾಲು ಮುರಿದು ಮನೇಲಿ ಕೂರಿಸ್ತಾ ಇದ್ದೆ. ಗೀತಾ ಬಂದ್ಲು. ಅಕ್ಕ, ಯಾಕೆ ಕುಣ್ತಾ ಇದ್ಯಾ? ಕಾಲಿಗೆ ಏನಾಯ್ತು? ನಾನಲ್ಲೇ ಕುಣ್ತಾ ಇದ್ದೀನಿ, ಆರಾಮಾಗೆ ಇದ್ದೀನಲ್ಲ. ಆರಾಮಾಗೆ ಬರ್ತಾ ಇದೆಯಾ ಅಂದಮೇಲೆ ಇವಳು ಯಾಕೆ ಹಾಗಂದ್ಲು ಕುಂಟಿದ್ಯಾ ಅಂತ? ನಾನು ಯಾಕಪ್ಪ ಕುಂಟ್ಬೇಕು? ನನಗೇನಾಗಿದೆ? ನಾನು ಆರಾಮಾಗಿ ಇದ್ದೀನಲ್ಲ. ನನ್ನ ಮಾತನ್ನ ಮೀರಿ ಸ್ಪೋರ್ಟ್ಸ್ ಆಡಿ ಬಿದ್ದು ಗಿದ್ದು ಬಂದಿಲ್ಲ ತಾನೇ? ಅನುಮಾನ ಬೇಡಪ್ಪ. ನಿನ್ ತಂಗಿನೇ ಅನುಮಾನ ಪಟ್ಟ ಮೇಲೆ ಅದನ್ನ ಟೆಸ್ಟ್ ಮಾಡಿ ನೋಡ್ಬೇಕಾದ ನನ್ನ ಕರ್ತವ್ಯ ಅಲ್ವಾ? ಎಲ್ಲಿ ಆ ಕಡೆಯಿಂದ ಈ ಕಡೆ ನಡೆದು ತೋರ್ಸು. ನಡಿಯೇ. ಏನೇನ್ ಆಗ್ತಾ ಇದ್ದೀಯಾ? ನಡಿಯೇ. ಹಾ ಅಪ್ಪ.
ಏ ಕಾವ್ಯ, ಅವಳು ಸರಿಯಾಗಿ ಇದ್ದಾಳೆ, ನೀನ್ ನೋಡೋ ಕಣ್ ಸರಿ ಇಲ್ಲ ಅಷ್ಟೇ. ಅಪ್ಪ ನಾನು ರೂಮ್ಗೆ ಹೋಗ್ಬೋದಾ? ಹೋಗು, ಬೇಡ ಅಂದವ್ರು ಯಾರೋ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಏ ಇದೊಂದು ಬಾಕಿ ಇತ್ತು. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ.